ಓಂ ನಮೋ ನಾರಾಯಣಾಯ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಾಗ್ಬೋದು, ಪೂಜೆ ಪುನಸ್ಕಾರಗಳು ಮಾಡ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗ್ಬೋದು, ಹೋಮ ಹವನಗಳು ಮಾಡ್ತಕ್ಕಂಥದ್ದು ಸಂದರ್ಭಕ್ಕಾಗ್ಬೋದು, ಯಜ್ಞ ಯಾಗಾದಿಗಳು ಮಾಡ್ತಕ್ಕಂಥ ಸಂದರ್ಭ ಆಗ್ಬೋದು, ಪಾರಾಯಣ ಮಾಡ್ತಕ್ಕಂಥ ಸಂದರ್ಭ ಆಗ್ಬೋದು, ರಾಮಕೋಟಿ ಬರೀತಕ್ಕಂಥ ಸಂದರ್ಭ ಆಗ್ಬೋದು. ಈ ಸಂದರ್ಭಗಳಲ್ಲಿ ನಮಗೆಲ್ರಿಗೂ ಗೊತ್ತಿರೋ ಹಾಗೆ ನಾವೆಲ್ಲರೂ ಹೇಳ್ಕೊಳ್ಳೋಕ್ಕಾಗದೇ ಇರತಕ್ಕಂಥ ಒಂದು ಸಮಸ್ಯೆ ಇದೆ. ಅದೇನು ಅಂತ ಹೇಳಿದ್ರೆ, ಮಾನಸಿಕವಾಗಿ ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ. ಪೂಜೆ ಮಾಡೋಕ್ಕೆ ಹೋಗ್ತೀವಿ ಸರ್, ನನ್ನ ಹತ್ರ ಎಷ್ಟೋ ಜನ ಕೇಳ್ತಾ ಇರ್ತಾರೆ, ಪೂಜೆ ಮಾಡೋಕ್ಕೆ ಹೋಗ್ತೀವಿ ಸರ್, ನಾವು ಅಲ್ಲಿ ಪೂಜೆಯಲ್ಲಿ ಯಾಂತ್ರಿಕವಾಗಿ ಮಾಡ್ತಾ ಇರ್ತೀವಿ, ಆದರೆ ಮಾನಸಿಕವಾಗಿ ಪೂಜೆ ಮಾಡೋಕ್ಕೆ ಆಗೋದೇ ಇಲ್ಲ. ಇದರಿಂದ ಏನು ಮಾಡಬೇಕು? ಈಗ ಸಾಕ್ಷಾತ್ ನಾವೇನು ಮಾಡೋಣ, ನಮ್ಮ ಮನೆ ದೇವ್ರ ಗುಡಿಗೆ ಬರೋಣ, ನಮ್ಮ ಮನೆಗೆ ಒಂದು ದೇವಸ್ಥಾನ ಅಥವಾ ದೇವರ ಮನೆಗೆ ಬರೋಣ, ಅಲ್ಲಿ ಪೂಜೆ ಮಾಡೋಕ್ಕೆ ಬೆಳಗಿನ ಜಾವ ಪೂಜೆ ಮಾಡೋಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಯಾಂತ್ರಿಕವಾಗಿ ಮಂತ್ರ ಹೇಳ್ತಾ ಇರ್ತೀವಿ, ಯಾಂತ್ರಿಕವಾಗಿ ಹೂವು ಹಾಕ್ತಾ ಇರ್ತೀವಿ, ನಮ್ಮ ಮನಸ್ಸು ಎಲ್ಲೋ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದಾಗ, ಎಲ್ಲವೂ ಕೂಡ ಜಲದಿಂದ ಶುದ್ಧಿ ಆಗತ್ತೆ. ಏನು? ಎಲ್ಲವೂ ಕೂಡ ಜಲದಿಂದ ಶುದ್ಧಿ. ನಾವು ಗಮನಿಸಿರ್ಬೋದು, ನಾವು ಸಾಮಾನ್ಯವಾಗಿ ಯಾರಾದರೂ ಮರಣಿಸಿದಾಗ, ಸಾವು ಸಂಭವಿಸಿದಾಗ ಆ ದೇಹಕ್ಕೆ ಸ್ನಾನ ಮಾಡಿಸಿ ನಂತರ ಅದನ್ನು ಅಗ್ನಿಗೆ ಕೊಡ್ತೀವೋ ಅಥವಾ ಭೂಮಿಯಾಗೆ ಹಾಕ್ತೀವೋ, ಏನೋ ಮಾಡೇ ಮಾಡ್ತೀವಿ. ಆದರೆ ಅದಕ್ಕೂ ಮುಂಚೆ ಯಾಕೆ ಸ್ನಾನ ಮಾಡಿಸ್ಬೇಕು, ಯಾಕೆ ನೀರು ಹಾಕಬೇಕು? ಹಾಗಾಗಿ ಆ ಒಂದು ಜಲಕ್ಕೆ ಪ್ರತಿಯೊಂದನ್ನು ಕೂಡ ಶುದ್ಧಿ ಮಾಡ್ತಕ್ಕಂಥ ಶಕ್ತಿ ಇದೆ. ಎಷ್ಟೋ ಸರಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಸ್ವಲ್ಪ ನೀರನ್ನು ತಗೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ ಅಂತ ಒಂದು ಮಂತ್ರ ಹೇಳಿಬಿಟ್ಟು ಆ ನೀರನ್ನು ಮನೆಯಲ್ಲಿ ಪ್ರೋಕ್ಷಣೆ ಮಾಡಿಬಿಟ್ರೆ ಮನೆಯೆಲ್ಲವೂ ಕೂಡ ಶುದ್ಧಿ ಆಗಿಬಿಡುತ್ತೆ. ಅದೇ ರೀತಿ ನಾವು ದೇವರ ಗುಡಿಯಲ್ಲಿ ಕುಳಿತಾಗ, ದೇವಸ್ಥಾನದಲ್ಲ ಮನೆಯಲ್ಲಿ ಕುಳಿತಾಗ ಅದಕ್ಕೆ ಏನು ಮಾಡಬೇಕು ಅಂದರೆ, ನೀವು ದೇವರ ಮನೆಯಲ್ಲಿ ಒಂದು ಪುಟ್ಟ ತಾಮ್ರದ ಚಂಬು, ಚಿಕ್ಕ ಚಂಬು, ಆ ಚಂಬಲ್ಲಿ ಪ್ರತಿದಿನ ರಾತ್ರಿ ಸ್ವಲ್ಪ ನೀರಿಟ್ಟು ಈಶಾನ್ಯ ಮೂಲೆ, ದೇವರ ಮನೆಯ ಈಶಾನ್ಯ ಮೂಲೆಯಲ್ಲಿ ಆ ನೀರನ್ನು ಇಟ್ಬಿಟ್ಟು ನೀವು ಇಟ್ಬಿಟ್ಟಿರಿ. ಇಟ್ಟಿದ್ದಾದಮೇಲೆ ಬೆಳಗಿನ ಜಾವ ಸ್ನಾನವನ್ನು ಮುಗಿಸಿ ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡು ಪೂಜೆಗೆ ಹೋದ ಸಂದರ್ಭದಲ್ಲಿ ಆ ನೀರನ್ನು ಸಾಧ್ಯವಾದರೆ ಒಂದು ಸಾರಿ ಅದನ್ನು ಕುಡಿಯಿರಿ. ಸ್ವಲ್ಪ ನೀರನ್ನು ಕುಡಿಬೋದು, ತೀರ್ಥ ರೂಪದಲ್ಲಿ ಕುಡಿಬೋದು. ಇಲ್ಲಾಂದರೆ ಅದನ್ನು ಪ್ರೋಕ್ಷಣೆ ಮಾಡ್ಕೊಂಡು ನೀವು ಅಲ್ಲಿ ಕುಳಿತಿದ್ದೇ ಆದರೆ ನಿಮ್ಮ ದೇಹ ಶುದ್ಧಿ ಆಗುತ್ತೆ. ಆ ದೇಹದಲ್ಲಿ ಒಂದು ಸಾತ್ವಿಕ ಧನಾತ್ಮಕ ಶಕ್ತಿಯ ಲಹರಿಗಳು ಕೂಡ ಬರುತ್ತೆ. ಹಾಗಾಗಿ ಆ ನೀರನ್ನು ಇಟ್ಟು ಆ ನೀರನ್ನು ಪ್ರತಿದಿನವೂ ನಾವು ಕುಡಿತಾ ಇದ್ದು, ಅಂದರೆ ಕುಡಿದು ಆ ಪೂಜೆ ಮಾಡೋಕ್ಕೆ ಹೋದಾಗ ನಾವು ಹೇಳ್ತೀವಿ, ಇಲ್ಲ ನಾನು ಉಪವಾಸ ಇದ್ದೀನಿ, ನಾನು ನಿರ್ಜಲ ಉಪವಾಸ ಇದ್ದೀನಿ, ನಾನೇನೂ ತಗೊಳ್ಳೋದಿಲ್ಲ, ಹಾಗೆ ಪೂಜೆ ಮಾಡಬೇಕು, ಏನೂ ತೊಂದರೆ ಇಲ್ಲ. ಒಂದು ಪುಷ್ಪವನ್ನು ತಗೊಂಡು ಆ ನೀರಿನಿಂದ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡಿದ್ದೆ ಆದರೆ ನಿಮಗೆ ಮನಸ್ಸು ನಿರ್ಮಲವಾಗಿರುತ್ತೆ. ಇದನ್ನು ಪರೀಕ್ಷೆ ಮಾಡಿ ನೋಡಿ, ಒಂದು ವಾರದಲ್ಲಿಯೇ ಎಷ್ಟೋ ಬದಲಾವಣೆ ಆಗ್ತಕ್ಕಂಥದ್ದು. ಇನ್ನೂ ಸಾಧ್ಯ ಆದರೆ ಆ ನೀರಿಗೆ ಒಂದು ತುಳಸಿಯ ಎಲೆಯನ್ನು ಹಾಕಿ, ಒಂಚೂರು ಪಚ್ಚೆ ಕರ್ಪೂರವನ್ನು ಹಾಕಿ, ಪಚ್ಚೆ ಕರ್ಪೂರ ತುಳಸಿಯನ್ನು ಹಾಕಿ ಇಟ್ಟು ಪುಟ್ಟ ಚೆಂಬಾಗಬೇಕು. ದೊಡ್ಡ ಬಿಂದಿಗೆಯಲ್ಲಿಟ್ಟರೆ ಪ್ರಯೋಜನ ಇಲ್ಲ, ಅದಕ್ಕೆಂದರೆ ತುಂಬ ದಿವಸ ಆಗಿಬಿಡುತ್ತೆ. ಪ್ರತಿದಿನವೂ ಚೇಂಜ್ ಮಾಡೋದು. ಆ ನೀರನ್ನು ಏನು ಮಾಡಬೇಕು, ನೀವು ಉಪಯೋಗಿಸಿದ ನೀರು ಉಳಿದಿದೆ ಅದನ್ನೇನು ಮಾಡಬೇಕು, ಅದನ್ನು ಮನೆಯಲ್ಲೆಲ್ಲ ಪ್ರೋಕ್ಷಣೆ ಮಾಡ್ಬೋದು, ಇಲ್ಲ ಮನೆಯಲ್ಲಿ ಒಂದು ಗಿಡ ಇದ್ದರೆ ಗಿಡಕ್ಕೆ ಹಾಕ್ಬೋದು, ಇಲ್ಲ ಸ್ನಾನಕ್ಕೆ ಉಪಯೋಗಿಸ್ಕೊಂಡಿದ್ದಾದರೆ ತುಂಬಾ ಒಳ್ಳೆಯದಾಗುತ್ತೆ. ಈ ಒಂದು ಸ್ತೋತ್ರ ಕೂಡ ಹೇಳ್ಕೋಬೇಕು, ಹೇಳ್ಕೊಂಡಾಗ ತುಂಬ ಒಳ್ಳೆಯದು. ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರುಂ. ಇದನ್ನು ಹೇಳ್ಕೊಳ್ಳಿ, ಎಲ್ಲವೂ ಒಳ್ಳೆಯದಾಗತ್ತೆ. ಆ ಪೂಜಾ ಕೂಡ ಫಲಿಸುತ್ತೆ, ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ, ನಮ್ಮ ಅಭೀಷ್ಟಗಳು ಈಡೇರಿಸುತ್ತೆ, ಹಾಗೆ ನಮ್ಮ ಎಲ್ಲೋ ಒಂದು ಕಡೆ ಸಂಕಲ್ಪಗಳು ಈಡೇರುತ್ತೆ. ಕಷ್ಟವಿಲ್ಲದ ಮನುಷ್ಯ ಇಲ್ಲ, ಸುಖವೇ ಶಾಶ್ವತ ಅಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.